ಇಲ್ಲೊಂದು ಹೋಟ್ಲ್ ಐತೆ, ಇಡ್ಲಿ ಸೂಪರ್ ಆಗಿರ್ತೈತೆ. ನಮ್ಮ ಮಮ್ಮಿ ಇಲ್ಲಿ ಇಡ್ಲಿ ಟೇಸ್ಟ್ ಮಾಡಾದ್ಮೇಲೆ ಮನೇಲಿ ಬ್ರೇಕ್ಫಾಸ್ಟ್ ಮಾಡೋದೇ ಬಿಟ್ಬಿಡೈತೆ. ಎಲ್ಲ ನಾವು ಹೊರಗಡೆ ಹೋಗ್ತೀವಿ ರೋಡಲ್ಲಿ. ಸೊ ಇವತ್ತಿನ ದಿನ ಏನು ಅಂತಂದರೆ, ನಮ್ಮ ಅಜ್ಜಿ ಇದ್ದಾರಲ್ಲ, ನಮ್ಮ ಮಮ್ಮಿಯವರಮ್ಮ, ಸೊ ಅವ್ರದ್ದು ಇವತ್ತು ಮೊದಲನೇ ವರ್ಷದ್ದು ಕಾರ್ಯ ಇದೆ. 1 ಇಯರ್ ಆಯಿತು ತೀರ್ಕೊಂಡು. ಸೊ ಅದನ್ನು ಕಾರ್ಯ ಮಾಡೋದಕ್ಕೆ ಊರಿಗೆ ಹೋಗ್ತಾ ಇದ್ದೀವಿ. ಇವಾಗ ಕಾರಲ್ಲಿ ನಾನು ಮತ್ತು ಮಮ್ಮಿ ಇದ್ದೀವಿ. ಕನಕ್ಪುರಲ್ಲಿ ಅವ್ರ ಅಣ್ಣ ಬರ್ತಾರೆ ಮತ್ತು ಇನ್ನೊಬ್ಬರು ಅಕ್ಕ ಬರ್ತಾರೆ. ಸೊ ಅವ್ರನ್ನ ಪಿಕ್ ಮಾಡಿಕೊಂಡು ಡೈರೆಕ್ಟು ಊರಿಗೆ ಹೋಗೋಣ. ಬಿಡದಿ ಮುದ್ವಾಡಿ ರೋಡಲ್ಲಿ ದೊಂಬ್ರದೊಡ್ಡಿ ಅಂತ ಐತೆ. ಅಲ್ಲಿ ಇಡ್ಲಿ ಸೂಪರ್ ಆಗಿರ್ತದೆ. ಮನೇಲೇ ಮಾಡೋದು ಅವರು, ಹಂಚಿನ ಮನೇಲಿ ತುಂಬ ಚೆನ್ನಾಗಿರ್ತದೆ. ನಾವು ಈ ರೂಟಲ್ಲಿ ಬತ್ತು ಅಂದರೆ ಮನೇಲಿ ಮಾಡೋದೇ ಇಲ್ಲ ತಿಂಡಿ. ಇಲ್ಲಿ ಬಂದು ಇಡ್ಲಿ ತಿಂದೇ ಮುಂದೆ ಹೋಗೋದು. ತುಂಬ ಚೆನ್ನಾಗಿರ್ತೈತೆ. ನಾಳೆ ಸೇರ್ತಿ ಅಲ್ಲಿ ಹೊಡಿಲೇ ಇರ್ತಲ್ಲ. ಎತ್ಕೊಳ್ಳೋ ಸ್ವೀಟ್ ಎತ್ಕೋ ಸ್ವೀಟ್ ಎತ್ಕೋ. ಹಾಂ, ಈ ಕಡೆ ಬಾ, ತೋರಿಸು, ಯಾವುದು ತೋರಿಸು. ಹಾಂ ಸರಿ, ತಿನ್ನು, ಹೋಗು. ಅಲ್ಲಿ ನೋಡ ಮುಂದೆ. ನೀನು ಎತ್ಕೊಂಡು ತಿನ್ನಂಗಿದ್ರೆ ಇವ್ರು ಬಂದು ನಮ್ಮ ತಾತ ಅವರು, ಅಂದರೆ ನಮ್ಮ ಮಮ್ಮಿಯವರ ಅಪ್ಪ. ಆ್ಯಂಡ್ ಇವ್ರು ಬಂದು ನಮ್ಮ ಅಜ್ಜಿ. ನಮ್ಮ ಮಮ್ಮಿಯವರ ಅಮ್ಮ. ಲಾಸ್ಟ್ ಇಯರು 2025 ತೀರ್ಕೊಂಡ್ರು. ಸೊ ಇವತ್ತು 1 ವರ್ಷದ್ದು ಕಾರ್ಯ ಮಾಡೋಕ್ಕೆ ಬಂದಿದ್ದೀವಿ. ಇವ್ರು ಬಂದು ನಮ್ಮ ದೊಡ್ಡಮ್ಮರು, ಅಂದರೆ ನಮ್ಮ ತಾತ, ನಮ್ಮ ಅಜ್ಜಿಗೆ 2ನೇ ಮಗಳು. ಸೊ ಇವರೇ ಎಲ್ಲ ನಮ್ಮ ಮಮ್ಮಿ ಸೈಡು ಬ್ಲಡ್ ರಿಲೇಷನ್ಸ್ಗಳು. ಸೊ ಒಬ್ಬೊಬ್ಬರನ್ನ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ ಬನ್ನಿ. ಸೊ ಇವ್ರು ಬಂದು ತಾಯಕ್ಕ ಅಂತೇಳಿ, ಇವರೇ ಮೊದಲನೇವರು ನಮ್ಮ ತಾತ ಮತ್ತು ದೊಡ್ಡಗೆ. ಇವರು ತಾಯಕ್ಕವ್ರ ಮಗ. ಇನ್ನು ಸೆಕೆಂಡ್ ಬಂದು ನಮ್ಮ ಮಾವ ಅವರು, ಒಬ್ಬರೇ ಮಗ ಇವರು. ಮಾಮ ಇಂಟ್ರೊಡ್ಯೂಸ್ ಮಾಡ್ತೀಯಾ? ಇಲ್ಲ ನೀನು ಹೇಳಿ ಮಾಮ. ಇಲ್ಲ ನೀನೇ. ಮಾರಪ್ಪ ಅಂತೇಳಿ, ಇವರು ವೆಟನರಿ ಡಾಕ್ಟರು, ಈಗ ಜಸ್ಟ್ ರಿಟೈರ್ಡ್ ಆಗಿದ್ದಾರೆ. ದೆನ್ ಇವ್ರು ಬಂದು ನಮ್ಮ ಮಾವರ ವೈಫು ಭಾಗ್ಯ ಅಂತೇಳಿ. ಸೊ ಇವ್ರು ಬಂದು ಲಕ್ಷ್ಮಮ್ಮ ಅಂತ, 3ನೇ ಮಗಳು ನಮ್ಮ ತಾತ ನಮ್ಮ ಅಜ್ಜಿಗೆ. ದೆನ್ ಇವರು ಲಾಸ್ಟ್ ಅವರು, ಅಂದರೆ ನಮ್ಮ ಮಮ್ಮಿ, ನಮ್ಮ ಮದರ್ ಇಂಡಿಯಾ, ಇವರೇ ಲಾಸ್ಟು. ಸೊ ದೆನ್ 2ನೇವರು. ಸೊ ಅಲ್ಲಿ 4ನೇವರು ಅಲ್ಲಿ ತೀರೋದ್ರು 2020. ಅವರಿಬ್ಬರೇ ಮಕ್ಕಳೇ, ಉಮಾ ಮತ್ತು ಶಿಲ್ಪ ಅಂತೇಳಿ. ಸೊ ಇವ್ರು ಬಂದು ಉಮಾ ಅವ್ರ ಹಸ್ಬೆಂಡು. ಅಲ್ಲಿ ಮುಂದೆಗಡೆ ಕೂತಿದ್ದಾನಲ್ಲ ಅವನು ಇವ್ರ ಮಗ, ಉಮಾ ಮತ್ತು ಶ್ರೀಪತಿ. ಸೊ ಇದು ನಮ್ಮ ಮಮ್ಮಿ ಸೈಡು ಫ್ಯಾಮಿಲಿ, ಅಂದರೆ ವೆಂಕಟಮ್ಮ ಮತ್ತು ಕಮಿಂಗ್ಸ್. ಇನ್ನು ಹಬ್ಬಕ್ಕೆ ಒಂದು ದೊಡ್ಡ ಬರುತ್ತೆ, ಅದರಲ್ಲಿ ಎಲ್ಲರೂ ಸೇರೋ ಮೂಮೆಂಟ್ ಇರ್ತದೆ. ಓಕೆ, ನಮ್ಮ ಫ್ಯಾಮಿಲಿ ಪೂರ್ತಿ ನೋಡೋಂಥ ಒಂದು ಇರುತ್ತೆ. ಸೊ ನಮ್ಮ ಮಮ್ಮಿ ಸೈಡು ಮಾರಪ್ಪ ವೆಂಕಟಮ್ಮ ಅವರ ಫ್ಯಾಮಿಲಿನೇ ಇದು. ಇವತ್ತಿಬ್ಬರು ಮಿಸ್ ಆಗೋರೆ, ಸಣ್ಣವಕ್ಕಯ್ಯ ಮತ್ತು ಸುಮಕ್ಕಯ್ಯ. ಸೊ ಅವರು ಇದ್ದಿದ್ದರೆ ಈ ಡೇ ಫುಲ್ಲಾಗಿರ್ತಾಯಿತ್ತು. ಸೊ ಇದು ನಮ್ಮ ಫ್ಯಾಮಿಲಿ, ನಮ್ಮ ಮಮ್ಮಿ ಸೈಡ್ ಫ್ಯಾಮಿಲಿ. ಸೊ ಫೈನಲಿ ಕೊನೆಗೆ ಉಳಿದಿರೋರು ಇಷ್ಟೇ ಜನ. ಎಲ್ಲರೂ ಕಳ್ಕೊಂತ ಬಂದು ಫಿಲ್ಟರ್ ಆಗಿ ಇಷ್ಟು ಜನ ಉಳಿದವ್ರೆ. ಅಟ್ಲೀಸ್ಟ್ ಇನ್ಮೇಲಾದರೂ ಕೊನೆಯವ್ರಿಗೂ ಇದೇ ಥರ ಹ್ಯಾಪಿಯಾಗಿ
ಇರಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಒಂದು ಯೂಟ್ಯೂಬ್ ಚಾನೆಲ್ ಓಪನ್ ಮಾಡ್ಕೊಳ್ತಾನೆ ಸರ್. ಯಾರು ಹಾಯ್ ಗಾಯ್ಸ್ ಅನ್ಕೊಂಡು ಇವಂದು ಒಂದು ಯೂಟ್ಯೂಬ್ ಚಾನಲ್ ಇದೆಯಂತೆ, ಮಾಡ್ತಾನಂತೆ. ಏನ್ ಮಾಡ್ತೀಯ ಯೂಟ್ಯೂಬ್ ಅಲ್ಲಿ ನೀನು? ಸುಮ್ಮನೆ ಹಂಗೆ ರೀಲ್ಸ್ ಮಾಡ್ತಾ ಇರ್ತೀನಿ. ಆಮೇಲೆ ಐಡಿ ಬಂದು ಅಟ್ ನಿತಿನ್ ಕ್ರೇಜಿ ಬಾಯ್. ಹೌದಾ, ಹೇಗಿರುತ್ತೆ ನೀನು ಇಂಟ್ರೊಡಕ್ಷನ್ ಎಲ್ಲ? ಚೆನ್ನಾಗಿರುತ್ತೆ. ಹೌದಾ, ಸರಿ, ಓಕೆ. ಇದು ಬಂದು ಪ್ರಾಪರ್ಟಿ ಏನಿದೆ, ಇದು ಸುತ್ತ ಬಂದು ನಮ್ಮ ಅಜ್ಜಿ ನಮ್ಮ ತಾತ ಇರ್ತಾನೆ. ಫೈನಲಿ ಪೂಜೆ ಎಲ್ಲ ಆಯಿತು, ಮನೆ ಕಡೆ ಹೋಗಿ ಊಟ ಮಾಡೋಣ ಬನ್ನಿ. ನಮ್ಮ ಅಜ್ಜಿ ಅವ್ರ ಲ್ಯಾಂಡ್ ಪಕ್ಕನೇ ಈಶ್ವರ ದೇವಸ್ಥಾನ ಇದೆ, ಹೊಸದು. ಲಾಸ್ಟ್ ಇಯರ್ ಅಲ್ಲ 2024 ಓಪನ್ ಆಯಿತು. ತುಂಬ ಚೆನ್ನಾಗಿದೆ ದೇವಸ್ಥಾನ ಒಳಗಡೆ. ಬಟ್ ರೈಟ್ ನಾವು ಟೈಮ್ ಇಲ್ಲ. ನೆಕ್ಸ್ಟ್ ಮಂತ್ ಜಾತ್ರೆ ಇದೆ ಈ ಊರಲ್ಲಿ, ಆವಾಗ ಫುಲ್ ಡೀಟೇಲ್ ಆಗಿ ಟೆಂಪಲ್ ತೋರಿಸ್ತೀನಿ. ಇದೇ ಕಾರಲ್ಲಿ ನಮ್ಮ ಅಜ್ಜಿನ ಏಜ್ ಆದಾಗಿಂದ ಒಂದು ದಿನ ಬಸ್ಸಲ್ಲಿ ಓಡಾಡಿಸ್ಲಿಲ್ಲ. ಇದೇ ಕಾರಲ್ಲೇ ಕರ್ಕೊಂಬರ್ತಿದೆ, ಇದೇ ಕಾರಲ್ಲೇ ಬಿಡ್ತಾ ಇದೆ. ಊರಿಗೆ ಆಗಲಿ, ಮನೆಗೆ ಆಗಲಿ, ರಿಲೇಟಿವ್ಸ್ ಮನೆ ಆಗಲಿ, ಈ ಕಾರ್ ಬಿಟ್ಟರೆ ಬೇರೆ ಗಾಡಿ ಹತ್ತುತ್ತಾ ಇರಲಿಲ್ಲ ಅವರು. ಇದೇ ನಮ್ಮ ಅಜ್ಜಿ ಮನೆ. ಸೊ ಅವ್ರದ್ದು ಲಾಸ್ಟ್ ಇಯರ್ ವರ್ಷೋತೈತಿಲಿ ಈ ಕಡೆ ಹಳೆ ಮನೆ ಇತ್ತು, ಕೈಯಂಚನ ಮನೆ. ಸೊ ಅದನ್ನೆಲ್ಲ ಡೆಮೊಲಿಷನ್ ಮಾಡಿ ಕ್ಲೀನ್ ಮಾಡಿಸಿ ಖಾಲಿ ಸೈಟ್ ಮಾಡಿ, ಸೊ ಇದೊಂದು ಮನೆ ಮಾತ್ರ ಹಂಗೆ ಇಟ್ಟಿದ್ದೀವಿ. ನೋಡಿ ಇದು ರೋಡ್ ಎಲ್ಲ ಕೈಯಂಚನ ಮನೆ, ಪ್ರೀವಿಯಸ್ ಇದ್ದಿದ್ದೆಲ್ಲ. ಈಗ ಸ್ವಲ್ಪ ಸುಮಾರಾಗಿ ಊರಲ್ಲಿ ಮನೆಗಳು ಕಟ್ಟಿದ್ದಾರೆ. ನೋಡಿ ಇವರೇ ನಮ್ಮ ಅಜ್ಜಿ, ನಮ್ಮ ಮಮ್ಮಿರಮ್ಮ. ನಮ್ಮನ್ನೆಲ್ಲ ತುಂಬ ಚೆನ್ನಾಗಿ ನೋಡಿಕೊಂಡ್ರು, ತುಂಬ ಚೆನ್ನಾಗಿ ಸಾಕ್ತವ್ರು. ಆ್ಯಂಡ್ ಇವರೇ ನಮ್ಮ ತಾತ, ಇವರು ನಮ್ಮನ್ನೆಲ್ಲ ತುಂಬ ಚೆನ್ನಾಗಿ ಸಾಕಿದ್ರು. ಟೋಟಲ್ಲು 13 ಜನ ಮೊಮ್ಮಕ್ಕಳು ನಮ್ಮ ತಾತ ನಮ್ಮ ಅಜ್ಜಿಗೆ. ಸೊ ಫೈನಲಿ ಊಟ ಎಲ್ಲ ಆಯಿತು, ಇವತ್ತೊಂದು ಫಂಕ್ಷನ್ ಎಲ್ಲ ಆಯಿತು. ಇನ್ನೇನು ಮನೆಗೆ ಹೊರಡೋ ಟೈಮು. ಸೊ ಬನ್ನಿ ಮನೆಗೆ ಹೊರಡೋಣ. ಆಟೋ ಓಡಿಸ್ತೀಯ ನೀನು? ಆಟೋ ಓಡಿಸ್ತೀಯ? ಹೆಂಗೆ ತೋರಿಸು, ಹೆಂಗೆ ಓಡಿಸ್ತೀಯ? ಹಂಗ ಆರನು ಎಲ್ಲದೆ ಅಲ್ಲಾಯ್ತಾ? ಸ್ಟಾರ್ಟ್ ಮಾಡ್ತೀಯಾ? ಸ್ಟಾರ್ಟ್ ಮಾಡಿದ್ರೆ ಹೊಂಟಾಯ್ತದ? ಹಾಂ, ಹೆಂಗೆ ಹಂಗೆ ಹೊಂಟಾಯ್ತದ? ಹ್ಞೂ, ಹೋನ ಮನೆಗೆ? ಹಾಂ, ಮನೆಗೆ ಅಲ್ಲ ಚಪ್ಪಲಿ ಹೋಗಿ, ಚಪ್ಪಲಿ ಹಾಕ ಬರೋಣ, ಹೋಗು ಹಾಕ ಬರೋ ಚಪ್ಪಲಿ ಹಾಕ ಬರೋದು. ಚಪ್ಪಲಿ ಹಾಕೋಣ. ಆಟೋದಿಲ್ಲ, ಹಾಕ ಬರೋ. ಹಾಂ ಹೊರಡ್ರಿ, ಎಲ್ಲ ಪ್ಯಾಕಪ್ ಆಯ್ತು. ಹಾಂ ಎಲ್ಲ ಆಯ್ತು. ನೋಡಿ ನಮ್ಮ ಅಜ್ಜಿ ಊರ ಹತ್ರ ಬಂದರೆ ಹಳ್ಳೆಣ್ಣೆ, ಎಳ್ಳೆಣ್ಣೆ, ಎಲ್ಲ ರೀತಿ ಎಣ್ಣೆಗಳು ಸಿಗ್ತಾಯಿತ್ತು. ಎಲ್ಲ ಇಲ್ಲೇ ಇವರೇ ಒರಿಜಿನಲ್ ಕಾಣೋದೇನು ಮಾಡೋದು. ನಮ್ಮ ಆಫೀಸ್ ಫ್ರೆಂಡು ನೀತು ಒಬ್ಬರು ಕೇಳಿದ್ರು 1 ಲೀಟರ್ ಹರಳೆಣ್ಣೆ ಬೇಕು ಅಂತ. ಸೊ ತೊಗೊಂಡು ಹೋಗ್ತಾ ಇದ್ದೀವಿ. ಸಂತೆಕೋಡಹಳ್ಳಿಯಲ್ಲಿ ಊರಪ್ಪ ಜಾತ್ರೆ ನಡೀತಾ ಇದೆ. ನೋಡಿ ಲೈಟಿಂಗ್ಸ್ ಎಲ್ಲ ಹೇಗಿದೆ. ಏನೋ ನಿಮ್ಮ ಊರಲ್ಲಿ ಲೈಟಿಂಗ್ಸು? ನಮ್ಮೂರ ಕಡೆ ಹಂಗೆ ಕಣಪ್ಪ.